ತಾಯಿ ವಿರುದ್ಧವಾಗಿ ಅಕ್ರಮ ಕಾಂಪೌಂಡ್ ಹಾಕಿದಂತ ಆರೋಪ ಕೇಳಿ ಬಂದಿದೆ. ಬೆಳಗ್ಗೆ ಯಾವ ಮೂಲ ಮಾಲೀಕ ಅಂತ ಹೇಳಿಕೊಂಡಿದ್ದಾರೋ ಅವರು ಬಂದು ಏನು ಮಾಡಿಬಿಟ್ಟು ಅಕ್ರಮವಾಗಿ ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ದಾರೆ. ಈ ಜಾಗದ ಮಾಲೀಕ ನಾನು, ಇವ್ರು ಯಾಕೆ ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಬಂದಿದ್ದೇ ಕಾಂಪೌಂಡನ್ನು ತೆರವು ಮಾಡಿಬಿಟ್ಟಿದ್ದಾರೆ. ಹಾಸನದ ವಿದ್ಯಾನಗರದಲ್ಲಿ ಯಶ್ತಾಯಿ ಪುಷ್ಪ ಅವರ ಮನೆ ಇದೆ. ಯಶ್ತಾಯಿ ಪುಷ್ಪ ಅವರು ಅಕ್ರಮವಾಗಿ ಕಾಂಪೌಂಡ್ ಹಾಕೊಂಡಿದ್ದಾರೆ ಅಂತೇಳಿ ಆರೋಪ ಮಾಡಿಕೊಂಡು ಮೂಲ ಮಾಲೀಕ ಬಂದು ಆ ಇಡೀ ಕಾಂಪೌಂಡನ್ನು ಕೆಡವಿ ಹಾಕಿರೋದು JCBಯನ್ನು ಬಳಸಿಕೊಂಡು. ಲಕ್ಷ್ಮಮ್ಮ ಎಂಬುವರ ಜಾಗದಲ್ಲಿ ಅಕ್ರಮವಾಗಿ ಇವರು ಕಾಂಪೌಂಡ್ ಕಟ್ಟಿಬಿಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಅವರು. ಲಕ್ಷ್ಮಮ್ಮ ಅವರಿಗೆ GPA ಹೋಲ್ಡರ್ ಆಗಿರೋ ದೇವರಾಜು ಇದನ್ನು ತೆರವು ಮಾಡಿರೋದು. ಸುಮಾರು 1,500 ಅಡಿಗೆ ಅಕ್ರಮವಾಗಿ ಕಾಂಪೌಂಡ್ ಹಾಕಿದ್ದಾರೆ ಅಂತ ಆರೋಪ ಇದೆ. ಇಲ್ಲಿ ಕೋರ್ಟ್ ಅನುಮತಿಯ ಪ್ರಕಾರ ಅಕ್ರಮವಾಗಿ ಕಾಂಪೌಂಡ್ ತೆರವು ಮಾಡಲಾಗಿದೆ. ಇಲ್ಲಿ ಹಾಸನ ನಗರದ ವಿದ್ಯಾನಗರದಲ್ಲಿ ಯಶ್ತಾಯಿ ಪುಷ್ಪ ಅವರ ಮನೆ ಇರೋದು. ಅವರಿಗೆ 1980 ಅವರಿಗೆ ಮಾರಾಟ ಮಾಡಿದರು. ಅವರಿಗೆ ಮಾರಾಟ ಮಾಡಿದಾಗ ಅವ್ರ ಪ್ರಾಪರ್ಟಿ ಹಾಗೆ ಇವರಿಗೆ ಬೇರೆಯವರಿಗೆ ರಾಮಕೃಷ್ಣ ಅನ್ನೋರು ಅವ್ರದ್ದೊಂದು ಪ್ರಾಪರ್ಟಿ ಅವ್ರು ಬೇರೆಯವರಿಗೆ ಕೊಟ್ಟಿದ್ದು ಒಬ್ಬಂದೇ ಆಸ್ತಿ. ಇದನ್ನು ಈ ಥರ ಇದ್ದಾಗ ಹಿಂಗೆ ನಡ್ಕೊಂಡು ಬರ್ತಿದ್ದಾರೆ. ಅವ್ರು ಮೈಸೂರಿನಲ್ಲಿತ್ತು. ಯಾರು ಲಕ್ಷ್ಮಣ್ಣವರು, ಅವರು ಟೀಚರ್, ಅವರು ನಮ್ಮ ತಂದೆನೂ ಟೀಚರ್, ಅವರು ಸ್ನೇಹಿತರು. ಅವ್ರಿಗೆ ವಯಸ್ಸಾಗಿರೋದ್ರಿಂದ ಇದಕ್ಕೆ ಇದನ್ನು ನೋಡ್ಕೊಳ್ಳೋಕ್ಕೋಸ್ಕರ ನನ್ನನ್ನು GPA ಅವರು 2020ರಲ್ಲಿ ಫಸ್ಟ್ ಲಾಕ್ಡೌನಲ್ಲಿ ಮೈಸೂರು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನನಗೆ GPA ಆರ್ಡ್ರ್ ಮಾಡಿದ್ದೆ. ನಾನು ಅಲ್ಲಿಂದ ಇದನ್ನು ಪ್ರಾಪರ್ಟಿಯನ್ನು ನೋಡ್ತಾ ಇದ್ದೆ. ನೋಡ್ತಿದ್ದಾಗ ಏನಾಯಿತು ಅಂತ ಅಂದರೆ ಇವರು ಏಕಾಏಕಿ ಯಶು ಅವ್ರ ತಾಯಿಯವರು ಇದನ್ನು ಕಾಂಪೌಂಡ್ ಮಾಡಲಿಕ್ಕೆ ಹೊರಟಾಗ ಕಾಂಪೌಂಡ್ ಹಾಕೋ ದಿವಸ ಬಂದು ನಾನು ತಡೆದೆ. ಅವ್ರ ತಂದೆ ಇದ್ದಾಗ ನಮ್ಮ ಪ್ರಾಪರ್ಟಿಗೆ ನೀವು ಯಾಕೆ ಹಾಕ್ತಿದ್ದೀರಿ ಅನ್ನೋದು ನಿಮ್ಮ ಹತ್ರ ಏನು ದಾಖಲಾತಿ ಕೊಡಿ ಅಂತ ನಾನು ಕೇಳಿದೆ. ಅವ್ರೇನು ಕೊಡಲಿಲ್ಲ. ಆಮೇಲೆ ನಾನು ಬಡವಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಆಗಲೂ ಏನು ಪ್ರಯೋಜನ ಆಗಲಿಲ್ಲ. ಸಬ್ ಇನ್ಸ್ಪೆಕ್ಟ್ರು ಆಯಿತು ಹೋಗೋಣ ಅಂತ ಅಂದು ಯಾರು ಕಾಂಪೌಂಡ್ ಮಾಡ್ತಾ ಇರೋರು ಅಂತ ಕೇಳಿದಾಗ ಇಂಥವ್ರು ಅಂತ ಹೇಳಿದಾಗ ಅವ್ರ ನಂಬರನ್ನು ಕೊಟ್ಟಾಗ ಅವ್ರೇನು ಮಾತಾಡಿದ್ರು, ಅವ್ರು ಸುಮ್ಮನಾದರು. ಅದಕ್ಕೆ ಅವ್ರೇನು ಮಾಡಿದ್ರು, ದೇವರಾಜ್ ಅವರೇ ನೀವೊಂದು ಕೆಲಸ ಮಾಡಿ ಕೋರ್ಟಿಗೆ ಹೋಗಿ ಆದೇಶ ಮಾಡಿಸ್ಕೊ ಬನ್ನಿ ಅಂತ. ಈಗ ಪ್ರಕಾಶ್ ಇದ್ದಾರೆ, ಡೀಟೇಲ್ಸ್ ಕೊಡಲಿಕ್ಕೆ ಪ್ರಕಾಶ್ ಇದ್ದಾರೆ. ಪ್ರಕಾಶ್, ಈಗ ಯಶ್ತಾಯಿ ಇಲ್ಲಿ ಪುಷ್ಪ ಅವರು ಮನೆ ಕಟ್ಕೊಂಡಿದ್ದಾರೆ. ಈ ಮೂಲ ಮಾಲೀಕ ದೇವರಾಜು ಅಂತ ಬಂದಿದ್ದಾರೆ, GPA ಹೋಲ್ಡರ್, ಜನರಲ್ ಪವರ್ ಆಫ್ ಅಟಾರ್ನಿ. ಇದನ್ನು ಲಕ್ಷ್ಮಮ್ಮ ಅವರು ದೇವರಾಜು ಅವರಿಗೆ ಬರ್ಕೊಟ್ಟಿದ್ದ. ಇದು ಯಶ್ತಾಯಿಯವರ ಮೂಲವಾಗಿ ಅವರು ಮೊದಲಿಂದ ಇಲ್ಲಿ ಜಾಗ ಇದ್ದುಕೊಂಡು ಮನೆ ಕಟ್ಟಿರೋದಾ, ಅಥವಾ ಲಕ್ಷ್ಮಮ್ಮ ಅವರಿಂದನೋ ಅಥವಾ ದೇವರಾಜು ಅವರಿಂದನೋ ಕೊಂಡುಕೊಂಡಿರ್ತಕ್ಕಂಥ ಜಾಗನ ಹೇಗೆ ಅಂತ ಪ್ರಕಾಶ್ ಇದು? ರಮಕಾಂತ್, ಹಾಸನದ ವಿದ್ಯಾನಗರದಲ್ಲಿ ಇರ್ತಕ್ಕಂತಹ ಯಶ್ ತಾಯಿ ಪುಷ್ಪಾರವರ ನಿವಾಸ ಏನಿದೆ, ಇದು ಅವರು ಮನೆಯನ್ನ ಖರೀದಿ ಮಾಡಿರುವಂತಹ ಜಾಗ. ಇದು ಸುಮಾರು ಕಳೆದ ಒಂದು 7-8 ವರ್ಷದ ಹಿಂದೆ ಅದನ್ನು ಖರೀದಿ ಮಾಡಿದ್ರು. ನಂತರದಲ್ಲಿ 2020ರಲ್ಲಿ ಅವರು ಒಂದು ಕಾಂಪೌಂಡ್ ಕೂಡ ನಿರ್ಮಾಣ ಮಾಡ್ತಾರೆ. ಅಂದ್ರೆ ಮನೆಯ ಸುತ್ತ ಇರ್ತಕ್ಕಂತಹ ಕಾಂಪೌಂಡ್ ನಿರ್ಮಾಣ ಮಾಡ್ತಾರೆ. ಆಗ ನಿರ್ಮಾಣ ಮಾಡಿದಂತಹ ಸಂದರ್ಭದಲ್ಲಿ ಲಕ್ಷ್ಮಮ್ಮ ಎಂಬುವರು ಇರ್ತಾರೆ, ಅವರು ಒಂದು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾರೆ. ಅಂದ್ರೆ ಇವರು ನಮ್ಮ ಮನೆಯ ಪಕ್ಕದಲ್ಲಿ ಇರ್ತಕ್ಕಂತಹ ಜಾಗ ಏನಿದೆ, ಇದಕ್ಕೆ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಾಣ ಮಾಡ್ಲಾಗ್ತದೆ ಅನ್ನುವ ಮುಖಾಂತರ ದೂರು ಕೊಡ್ತಾರೆ. ನಂತರದಲ್ಲಿ 2022ರಲ್ಲಿ ಲಕ್ಷ್ಮಮ್ಮ ಏನಿರ್ತಾರೆ, ಅವರು ದೇವರಾಜಿಗೆ GPA ಮಾಡ್ಕೊಡ್ತಾರೆ ಆ ಜಾಗವನ್ನು. ಅಂದ್ರೆ ಅವರು ಮೈಸೂರಲ್ಲಿ ಇರ್ತಕ್ಕಂತಹ ಕಾರಣವಾದಂತಹ ಹಿನ್ನೆಲೆ ಅವರಿಗೆ ಅಥಾರಿಟಿ ಕೊಡ್ತಾರೆ, ಆ ಜಾಗಕ್ಕೆ ಅಥಾರಿಟಿ ಕೊಡ್ತಾರೆ. ಹಾಗಾಗಿ ಅವರು ದೇವರಾಜು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ ಅಲ್ಲಿ ಈಗಾಗಲೇ ಆರ್ಡರ್ ಆಗಿರ್ತಕ್ಕಂಥ. ಈಗ ಕಾಂಪೌಂಡ್ ಹಾಕಿರೋ ಜಾಗ ಲಕ್ಷ್ಮಮ್ಮ ಅವ್ರಿಗೆ ಸೇರಿರೋದಾ ಪ್ರಕಾಶ್? ಇದು ಅವ್ರದೇ ಜಾಗನ? ಅದು ಪೇಪರ್ಸ್ ಏನಾದ್ರು ಇದೆಯಾ ಅದಕ್ಕೆ? ಹೌದು, ಅಲ್ಲಿ ಒಂದು ದೃಶ್ಯ ಕೂಡ ಲಭ್ಯವಾಗಿದೆ, ಒಂದು ದಾಖಲೆ ಕೂಡ ಲಭ್ಯವಾಗಿದೆ. ಈ ಸೊತ್ತು ಲಭ್ಯ ಆಗಿರ್ತಕ್ಕಂಥದ್ದು. ಅಂದ್ರೆ ಅವ್ರಿಗೆ ಸೇರಿರೋ ಜಾಗ ಎಂಬುದು, ಲಕ್ಷ್ಮಮ್ಮ ಅವ್ರಿಗೆ ಸೇರಿರೋ ಜಾಗ ಎಂಬುದು ಈಗಾಗಲೇ ದಾಖಲೆಯನ್ನ ಮಾಲೀಕ ಏನಿದ್ದಾರೆ, ಅಂದ್ರೆ GPA ಹೋಲ್ಡರ್ ದೇವರಾಜ್ ಏನಿದ್ದಾರೆ, ಅವರು ಈಗಾಗಲೇ ಆ ದಾಖಲೆಯನ್ನು ನೀಡಿರುವಂತದ್ದು. ಈಗ ಸದ್ಯಕ್ಕೆ ಆರೋಪ ಇರತಕ್ಕಂಥದ್ದು ಏನಂತಂದ್ರೆ, ಸುಮಾರು 1,500 ಅಡಿಗೆ ಅಕ್ರಮವಾಗಿ ಯಶ್ತಾಯಿ ಪುಷ್ಪಾರವರು ಕಾಂಪೌಂಡ್ ಅನ್ನು ಹಾಕೊಂಡಿದ್ದಾರೆ ಅನ್ನುವ ಆರೋಪವನ್ನು ಸದ್ಯಕ್ಕೆ ದೇವರಾಜು ಮಾಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿತ್ತು. ಜೊತೆಗೆ ತಕ್ಷಣಕ್ಕೆ ಅಲ್ಲಿ ಯಾವಾಗ ಕಾಂಪೌಂಡ್ ಅನ್ನ ಹೊಡಿತಾ ಇದೀವಿ ಅನ್ನುವ ಮಾಹಿತಿ ಗೊತ್ತಾದ ತಕ್ಷಣ ಅಲ್ಲಿಗೆ ಸಂಪರ್ಕ ಕಡಿತಗೊಂಡಿದೆ. ಅಂದರೆ ಈಗ ಲಕ್ಷ್ಮಮ್ಮ ಅವರ ಕಡೆಯಿಂದ GPA ಹೋಲ್ಡರ್ ದೇವರಾಜು 1000 ಅಡಿಗಿಂತ ಹೆಚ್ಚಿನ ಜಾಗ ಅಂತ ಇದು. ಈ ಒಂದು ಜಾಗಕ್ಕೆ ಸಂಬಂಧಪಟ್ಟಂತೆ ಕೋರ್ಟಿಂದ ಆರ್ಡರ್ ತಂದು ಯಶ್ತಾಯಿ ಪುಷ್ಪ ಅವರ ಮನೆಯ ಕಾಂಪೌಂಡ್ ಇದಕ್ಕೆ ತೆರವುಗೊಳಿಸಿರೋದು. ಅವರ ಮನೆ ಅಲ್ಲದೆ ಪಕ್ಕದಲ್ಲೂ ಕೂಡ 1,000 ಅಡಿಗೆ ಇವರು ಈ ಥರದ್ದು ಒಂದು ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ರು.
ಅಂತ ಒಂದು ಆರೋಪ ಇಲ್ಲಿ ಕೇಳಿ ಬಂದಿದೆ. ದೇವರಾಜು ಇದೀಗ GPA ಹೋಲ್ಡರ್, ಲಕ್ಷ್ಮಮ್ಮ ಮೂಲ ಮಾಲೀಕರಾಗಿರ್ತಾರೆ. ಜನರಲ್ ಪವರ್ ಆಫ್ ಅಟಾರ್ನಿ ಆ ಒಂದು GPA ಇದು ಈಗ ದೇವರಾಜು ಹೆಸರಲ್ಲಿ. ನಾನು ತುಂಬ ದೂರದಲ್ಲಿದ್ದೀನಿ, ಓಡಾಡೋಕ್ಕಾಗಲ್ಲಪ್ಪ, ಈ ಜಾಗಕ್ಕೆ ಸಂಬಂಧಪಟ್ಟಂಥ ವ್ಯವಹಾರ ಅದು ಇದು ನೀನೇ ನೋಡ್ಕೋಬಹುದು, ನನ್ನ ಬದಲಿಗೆ ನೀನೇ ಸೈನ್ ಹಾಕೊಂಡು ಅದನ್ನೆಲ್ಲ ನೋಡ್ಕೋಬಹುದು ಅಂತ ಇದ್ದಾಗ ದೇವರಾಜು ಸ್ಟೇಷನ್ ಮೊರೆ ಹೋಗಿದ್ದಾರೆ, ಕೋರ್ಟ್ ಮೊರೆ ಹೋಗಿದ್ದಾರೆ. ಕೋರ್ಟಿಂದ ಆರ್ಡರ್ ತಂದು ಇದೀಗ ಆ ಕಾಂಪೌಂಡ್ ತೆರವುಗೊಳಿಸಿದ್ದಾರೆ ಅಂಥೇಳಿ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಒಂದು ವೇಳೆ ದೇವರಾಜು ಅವ್ರ ಜಾಗ ಅಲ್ಲ, ಲಕ್ಷ್ಮಮ್ಮನ ಜಾಗ ಅಲ್ಲ, ಯಶ್ ತಾಯಿಯವರದ್ದೇ ಜಾಗ ಅಂತಿದ್ದರೆ ಕೋರ್ಟಿಂದ ಮತ್ತೆ ಯಶ್ ತಾಯಿಯವರು ಕೂಡ ಆರ್ಡರ್ ತೊಗೊಂಡು ಬಂದು ಮತ್ತೆ ಬೇಕಾದ್ರೆ ಕಾಂಪೌಂಡ್ ಹಾಕೋಬಹುದಾಗತ್ತೆ. ತಾನು ಕಟ್ಟಿದಂಥ ಕಾಂಪೌಂಡು ಒಡೆದು ಹಾಕಿದ್ದಾರೆ ಇವರು, ನನಗಿಷ್ಟು ನಷ್ಟ ಆಗಿದೆ, ನನ್ನ ಕೋರ್ಟ್ ವೆಚ್ಚ ಇಷ್ಟೆಲ್ಲ ಖರ್ಚಾಗಿದೆ, ನನಗಿಷ್ಟು ಲಾಸ್ ಮಾಡಿದ್ದಾರೆ, ನನಗೆ ಇದನ್ನು ಕಟ್ಕೊಡ್ಬೇಕು ಅಂತ ಬೇಕಾದ್ರೆ ಅವ್ರು ಹಾಕೋಬಹುದು. ಲೀಗಲಿ ಅವರು ಆ ಒಂದು ಡಾಕ್ಯುಮೆಂಟನ್ನು ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಇಟ್ಕೊಂಡಿದ್ದಾರೆ ಅಂತ.